ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಸ್ಥಿಪಂಜರಗಳ ಶೋಧ ಕಾರ್ಯ ಇವತ್ತು ಕೂಡ ನಡೆಯುತ್ತಾ ಹಾಗಿದ್ರೆ ಶೋಧ ನಿಲ್ಲಿಸುವಂತೆ ಎಸ್ಐಟಿ ಮುಖ್ಯಸ್ಥರಿಂದ ಇನ್ನೂ ಆದೇಶ ಬಂದಿಲ್ಲ. ಹಾಗಿದ್ರೆ ಇವತ್ತು ಶೋಧ ನಡೆಯುತ್ತಾ? ಇವತ್ತು ಕೂಡ ಅದೇ 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಯುತ್ತಾ ಅಥವಾ ಹೊಸ ಜಾಗದಲ್ಲಿ ಶೋಧ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಲವು ಕಡೆ ಇನ್ನಷ್ಟು ಸ್ಥಳ ಗುರುತಿಸೋದಾಗಿ ದೂರುದಾರ ಹೇಳಿಕೆಯನ್ನು ಕೊಟ್ಟಿದ್ದು, ಸ್ಥಳ ಗುರುತಿಸ್ತೇನೆ ಅಂತ ಎಸ್ಐಟಿಗೆ ತಿಳಿಸಿದಾನೆ ದೂರುದಾರ. ಹಾಗಾಗಿ ಮಾಸ್ಕ್ ಮ್ಯಾನ್ ಮಾಡಿದಂತಹ ಡಿಮ್ಯಾಂಡ್ಗೆ ಎಸ್ಐಟಿ ಅಸ್ತು ಅನ್ನುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಎಸ್ಐಟಿ ಅಧಿಕಾರಿಗಳ ನಿರ್ಧಾರ ಏನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ 13ನೇ ಪಾಯಿಂಟ್ನಲ್ಲೂ ಕೂಡ ಶೋಧವನ್ನ ನಡೆಸಲಾಯಿತು, ಆದರೆ ಏನೂ ಸಿಗಲಿಲ್ಲ. ಹಾಗಿದ್ರೆ ಈವರೆಗೂ ನಡೆಸಿದಂತಹ ಶೋಧದಲ್ಲಿ ಏನು ಸರಿಯಾಗಿ ಪತ್ತೆಯಾಗದ ಹಿನ್ನೆಲೆ ಶೋಧ ಮುಂದುವರಿಸಲಾಗತ್ತಾ ಅಥವಾ ನಿಲ್ಲಿಸಲಾಗತ್ತಾ ಅನ್ನೋದೇ ಸದ್ಯದ ಕುತೂಹಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಈವರೆಗೂ ನಡೆದಂತಹ ಕಾರ್ಯಾಚರಣೆಯಲ್ಲಿ ಹೆಚ್ಚಿನದೇನು ಪತ್ತೆಯಾಗಿಲ್ಲ. ಹಾಗಾಗಿ ಇವತ್ತು ಶೋಧ ನಡೆಯುತ್ತಾ ಅಥವಾ ಅಂತ್ಯ ಆಗುತ್ತೆ? ಯಾಕಂದ್ರೆ 13 ಪಾಯಿಂಟ್ಗಳು ಕೂಡ ಮುಕ್ತಾಯ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ಕುತೂಹಲ ಇದೆ. ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಪ್ರತಿಮಾ, 13ನೇ ಪಾಯಿಂಟ್ ನಿನ್ನೆ ಏನು ಮುಗೀತು. ಸೊ ಈಗ 1ರಿಂದ 13 ಪಾಯಿಂಟ್ ಕೂಡ ಮುಗಿದಿದೆ. ಅದರ ಹೆಚ್ಚುವರಿಯಾಗಿ 16 ಪಾಯಿಂಟ್ಗಳು ಅಂದರೆ ಇನ್ನು 3 ಪಾಯಿಂಟ್ಗಳು ಕೂಡ ಎಲ್ಲವೂ ಕೂಡ ಮುಗಿದಿರುವಂಥದ್ದು. ಆದರೆ ಇವತ್ತು ಒಂದು ಹೊಸ ಪ್ಲೇಸ್ಗೆ ಆ ಒಂದು ಮಾಸ್ದಾರ ಒಂದು ಹೊಸ ಜಾಗವನ್ನು ತೋರಿಸ್ತಾನೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಯಾಕೆಂತ ಹೇಳಿದರೆ ಏನು ನಿನ್ನೆ 13ನೇ ಪಾಯಿಂಟ್ ಮುಗಿದಂಥ ಸಂದರ್ಭದಲ್ಲಿ ಅಲ್ಲೇ ಆತ ನಾಳೆ ಬೇರೆ ಪಾಯಿಂಟನ್ನು ತೋರಿಸ್ತೀನಿ ಅಂತ ಹೇಳಿದ್ದ. ಅದು ಅಲ್ಲದೆ ಎಲ್ಲರೂ ಕೂಡ ಇದು ಇನ್ನೇನು ಮುಕ್ತಾಯ ಆಯಿತು ಅಂತಲೇ ಅನ್ಕೊಂಡಿದ್ರು. ಆದರೆ ಆತ ಇನ್ನೊಂದು ಪಾಯಿಂಟನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿರುವಂಥದ್ದು. ಮತ್ತು ಈ ಒಂದು ಕಾರ್ಯಾಚರಣೆಯನ್ನು ನಿಲ್ಲಿಸಿ ಅಂತ ಹೇಳಿ ಎಸ್ಐಟಿ ಮುಖ್ಯಸ್ಥರಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಬಂದಿಲ್ಲ. ಸೊ ಅದರಿಂದ ಇವತ್ತು ಮತ್ತೆ ಈ ಒಂದು ಉತ್ಖನನ ಆಗುವಂತಹ ಸಾಧ್ಯತೆಗಳಿದೆ. ಆದರೆ ಇವತ್ತು ಆಗುವಂತಹ ಏನು ಉತ್ಖನನ ಇರುತ್ತೆ ಅದು 13ನೇ ಪಾಯಿಂಟಲ್ಲಿ ಇರೋದಿಲ್ಲ, ಬೇರೆ ಪಾಯಿಂಟ್ನಲ್ಲಿ ಇರುತ್ತೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಆತ ಒಂದು ಬೇರೆ ಒಂದು ಹೊಸ ಜಾಗವನ್ನು ತೋರಿಸ್ತಾನೆ. ಆ ಒಂದು ಜಾಗದಲ್ಲಿ ಅಂದರೆ ಆತನನ್ನು ಮಾತ್ರ ಅಲ್ಲ, ಇಲ್ಲಿ ಏನು ಎಸ್ಐಟಿ ಒಂದು ಕೆಲವೊಂದು ಬೇರೆ ಬೇರೆ ಅಂದರೆ ಈ ತನಿಖೆಯ ಒಂದು ರೂಟನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೆ. ಆತ ತೋರಿಸಿದಂಥ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಅದನ್ನ ಕನ್ಫರ್ಮೇಶನ್ ಅನ್ನ ಮಾಡ್ಕೊಂಡು ಆಮೇಲೆ ಉತ್ಖನನವನ್ನ ಮಾಡ್ಲಿಕ್ಕೂ ಕೂಡ ಇವತ್ತು ಮುಂದಾಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸೊ ಈ ಒಂದು ಕಾರ್ಯಾಚರಣೆ ಇವತ್ತಿಗೆ ನಿಲ್ಲಲ್ಲ, ಇಂದು ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗೆ.